ಒಂದಂತೂ ಖಚಿತ ಆಗಿದೆ, ಡಿ ಕೆ ಶಿವಕುಮಾರ್ ಅವರು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆಗಳು ತುಂಬ ವಿರಳ. ಅರ್ಥಾತ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಇನ್ನು 2 ವರ್ಷಗಳಲ್ಲಿ 2028 ತನಕ ಸಾಧ್ಯವೇ ಇಲ್ಲ. ಕಾರಣ ಏನು? ಆದರೆ ಅವರ ಅಭಿಮಾನಿಗಳಿಗೆ ಬೇಸರ ಅಂತ ಅನ್ನಿಸಬಹುದು, ಅಥವಾ ಕೆಲವು ಪ್ರಾಂತ್ಯಕ್ಕೆ, ಕನಕಪುರ, ರಾಮನಗರ, ಒಂದಷ್ಟು ಜನಕ್ಕೆ ಅರೆ ಡಿ ಕೆ ಶಿವಕುಮಾರು ಸಿ ಎಂ ಆಗಬೇಕು ಅನ್ನುವಂತಹ ಆಸೆ ಇರಾದೆ ಏನಿತ್ತು, ಅವರ ಕನಸಿನ ಗೋಪುರ ನುಚ್ಚು ನೂರಾಗುತ್ತೆ ಅಷ್ಟೇ. ಜನವರಿ 6 ಆದರೂ ಅಷ್ಟೇ, ಜನವರಿ 9 ಆದರೂ ಅಷ್ಟೇ, ಜನವರಿ 14 ಆದರೂ ಅಷ್ಟೇ, ಜನವರಿ 16 ಆದರೂ ಅಷ್ಟೇ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಲ್ಲ. ಸುಸ್ಪಷ್ಟವಾಗಿ ಅಧಿವೇಶನದಲ್ಲಿ, ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೇರ ಮೆಸೇಜನ್ನು ಕೊಟ್ಟಿದ್ದಾರೆ, ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ. ಹೀಗೆ ಹೇಳಲಿಕ್ಕೆ ಕಾರಣ ಕೂಡ ಇದೆ. 10 ಕಾರಣಗಳಿದ್ದಾವೆ. ಆ 10 ಕಾರಣಗಳನ್ನು ನಿಮಗೆ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದನೇದ್ದು, ಇತ್ತೀಚೆಗೆ ದೆಹಲಿಗೆ ಭೇಟಿ ಕೊಟ್ಟು ಬಂದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂತಹ PR ಪಾಲಿಟಿಕ್ಸ್ ಅವರದ್ದು. ಅಂದರೆ ಬಿ ಜೆ ಪಿಯ ಒಂದು ಸಿದ್ಧಾಂತ, ಒಂದು ಸ್ಟ್ರಾಟಜಿಯನ್ನು ಡಿ ಕೆ ಶಿವಕುಮಾರ್ ಅವರು ನೆಚ್ಕೊಂಡಿದ್ದಾರೆ. ಬಹುಪಾಲು ಜನ ಪತ್ರಕರ್ತರಿಗೆ ಗೊತ್ತಿರುವ ನಗ್ನ ಸತ್ಯ, ಇವತ್ತು ಪ್ರಿಂಟ್ ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ ಡಿ ಕೆ ಶಿವಕುಮಾರ್ ಸಿಂಹ, ಚಿರತೆ, ಹುಲಿ ಏನೆಲ್ಲ ಹೇಳಿ ಒಂದು ಹೈಪ್ ಕೊಡ್ತಿದ್ದಾರೆ, ಅದೆಲ್ಲವೂ ಕೂಡ ಬಿಸ್ನೆಸ್, ಕಮರ್ಷಿಯಲ್, ಹಣ ಕೊಟ್ಟು ಮಾಡಿಸ್ಕೊಳ್ತಿರುವಂತಹ ಸ್ಟ್ರಾಟಜಿ, ಪ್ಯೂರ್ PR ಪಾಲಿಟಿಕ್ಸ್. ಎಷ್ಟರ ಮಟ್ಟಿಗೆ ಅಂದರೆ BJP ಕೂಡ ನಾಚಬೇಕು ಅಷ್ಟರ ಮಟ್ಟಿಗಿನ ಒಂದು ಸ್ಟ್ರಾಟಜಿಯನ್ನು ಮಾಡಿಸ್ಕೊತಿದ್ದಾರೆ. ಒಬ್ಬ ಕೃಷ್ಣ ಬೈರೇಗೌಡರಿಗಿರುವಂತಹ ರಾಜಕೀಯ ಬದ್ಧತೆ, ಸೈದ್ಧಾಂತಿಕ ಬದ್ಧತೆ, ಅಥವಾ ಒಂದು ಪ್ರಾಮಾಣಿಕ ನಾಯಕತ್ವದ ಗುಣ, ಸಂಘಟನಾ ಶಕ್ತಿ ಡಿ ಕೆ ಶಿವಕುಮಾರ್ ಅವರಲ್ಲೂ ಇದೆ. ಅದರ ಅರ್ಥ ಅವರಿಬ್ಬರು ಒಂದೇ. ಒಬ್ಬ ಕೃಷ್ಣ ಬೈರೇಗೌಡರಿಗಿಂತ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಎತ್ತರದಲ್ಲೇನಿಲ್ಲ, ಸಾಧ್ಯವೇ ಇಲ್ಲ. ಅವ್ರಿಗೆ ಅವಕಾಶಗಳು ಸಿಕ್ಕರೆ ಅವರು ಕೂಡ ತಮ್ಮ ತಾಕತ್ತನ್ನು ಪ್ರದರ್ಶನ ಮಾಡ್ತಾರೆ. ಆದರೆ ಒಬ್ಬ ಸತೀಶ್ ಜಾರಕಿಹೊಳಿಯ ಜೊತೆಗೆ ತೂಕ ಹಾಕಿ ನೋಡೋದಾದರೆ ಸತೀಶ್ ಜಾರಕಿಹೊಳಿ ತೂಕ ಹೆಚ್ಚಾಗುತ್ತೆ, ಡಿ ಕೆ ಶಿವಕುಮಾರ್ ಅವರ ತೂಕ ತಗ್ಗತ್ತೆ. ಒಂದನೇ ಕಾರಣ, ಹೈಕಮಾಂಡ್ ಯಾವ ಮೆಸೇಜು ಕೊಟ್ಟಿಲ್ಲ, ಗ್ರೀನ್ ಸಿಗ್ನಲ್ಲೂ ಕೊಟ್ಟಿಲ್ಲ. ಇದು ಕೇವಲ PR ಸ್ಟಂಟ್, PR ಸ್ಟ್ರಾಟಜಿ. 7 ನಿಮಿಷದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯನ್ನು ತೆಗೆದುಹಾಕಿ, ಇಲ್ಲಪ್ಪ ನಿಂಗೆ ಕೊಡ್ತೀವಿ ಅಂತ ಯಾರಾದರೂ ಹೇಳಿ ಕಳಿಸ್ತಾರಾ? ನೀವು ಪೇಪರ್ ನೋಡಿ, ಓದಿ. ಕೇವಲ 7 ನಿಮಿಷಗಳ ಭೇಟಿ. ಇವರು ಹೇಳ್ತಾರೆ 7 ನಿಮಿಷ ಮಾತಾಡಿ ಹೊರಗಡೆ ಬಂದ್ವಿ ಅಂತ, ಅವೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕಾಗಲ್ಲ ಅಂತಾರೆ. 7 ನಿಮಿಷದಲ್ಲಿ ಒಂದು ಏಕೈಕ ಅಹಿಂದ ಮುಖ್ಯಮಂತ್ರಿ, ಅದರಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇರುವಂತಹ ನಾಯಕ, ಮಾಸ್ ಲೀಡರ್, ಅವರನ್ನು 7 ನಿಮಿಷದಲ್ಲಿ ಸೋನಿಯಾ ಗಾಂಧಿ ಅವರು ಕಿತ್ತಾಕ್ತಾರೆ. ರಾಜಕೀಯದ ಸಾಮಾನ್ಯ ವಿದ್ಯಾರ್ಥಿನೂ ಕೂಡ ಈ ಮಾತನ್ನು ಒಪ್ಪೋದಿಲ್ಲ, ನಂಬೋದಿಲ್ಲ. ಆದರೂ ಆ PR ಪಾಲಿಟಿಕ್ಸ್ ನಡೀತಿದೆ. BJP ನಾಚುವಷ್ಟರ ಮಟ್ಟಿಗೆ ನಡೀತಿದೆ ರಾಜ್ಯದಲ್ಲಿ. ಅದರಲ್ಲೂ ನ್ಯಾಷನಲ್ ಮೀಡಿಯಾಗಳಿಗೆ ಎಷ್ಟು ಬೇಕೋ ಅಷ್ಟು ಮೇಯ್ಕೋತಿದ್ದಾರೆ ಈ ವಿಚಾರದಲ್ಲಿ. ನಂಬರ್ 1. ನಂಬರ್ 2, ಡಿ ಕೆ ಶಿವಕುಮಾರ್ ಅವರು ಬಂದು ಕೂರಬೇಕಿದೆ, ನೀವು CM ಕುರ್ಚಿನ ಖಾಲಿ ಮಾಡಿ ಅಂತ ಸಿದ್ದರಾಮಯ್ಯ ಅವರಿಗೆ ದೆಹಲಿಯ ಸಣ್ಣದೊಂದು ಇರುವೆ ಕೂಡ ಹೇಳಿಲ್ಲ. ಇದು ವಾಸ್ತವ. ಆದರೂ ಸಿದ್ದರಾಮಯ್ಯ ಹಿಂಗೆ ಹೇಳಿಬಿಡ್ತಾರಂತೆ, ಇನ್ನೇನು ಹೇಳ್ತಾರೆ, 6, 9, 16, 14 ಗ್ಯಾರಂಟಿ ಡಿ ಕೆ ಶಿವಕುಮಾರ್ ಅವರು CM ಆಗಲ್ಲ. 3ನೇದು, ಎಲ್ಲ ಅಸ್ತ್ರಗಳನ್ನು ಡಿ ಕೆ ಶಿವಕುಮಾರ್ ಅವರ ಬಣ ಬಳಸಿ ಬಿಸಾಕಿದೆ. ಅದು ಯಾವುದರಿಂದಲೂ ಕೂಡ ಲಾಭ ಆಗಿಲ್ಲ, ಪ್ರಯೋಜನ ಆಗಿಲ್ಲ. ಲಾಜಿಕಲಿ ನೋಡಿ, ಸಿಂಪಲ್. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅನ್ನುವಂತಹ ಅಹಿಂದ ಸೂತ್ರವನ್ನು ನೆಚ್ಚಿಕೊಂಡಂತಹ ಸಿದ್ದರಾಮಯ್ಯ ಒಂದು ಕಡೆ, ಮತ್ತೊಂದು ಕಡೆ ಅದಕ್ಕೆ ತದ್ವಿರುದ್ಧವಾಗಿ ನಮಸ್ತೆ ಸದಾವಸ್ತರೆ ಮಾತೃಭೂಮೆ ಅಂತ ಹೇಳುವಂತಹ ಸಾಫ್ಟ್ ಹಿಂದುತ್ವದಲ್ಲಿ ಸಾಫ್ಟು ಹಾರ್ಡು ಅಂತ ಏನಿರುತ್ತೆ? ಹಿಂದೂನೇ ಹುಟ್ಟ, ಯಾರೇ ಇರಬಹುದು. ಕೊನೆ ಪಕ್ಷ ಕೆಲವರು ಹೊಸ್ತಿಲು ದಾಟಿ ಬಂದ ಮೇಲೆ ಸಮಾಜ ಹೇಗಿದೆಯೋ ಹಾಗೆ ಬದುಕ್ತಾರೆ. ಅಲ್ಲೂ ಕೂಡ ನಾಮ ಇಟ್ಕೊಂಡು ಓಡಾಡೋದಿಲ್ಲ. ಅಡುಗೆ ಮನೆಯ ಪಕ್ಕದಲ್ಲೋ ಮತ್ತೊಂದು ಕಡೆನೋ ಇರಬಹುದಾದಂತಹ ದೇವರ ಮನೆ ಏನಿರುತ್ತೆ, ಫೋಟೋ ಇರುತ್ತೆ, ಅದರ ಎದುರುಗಡೆ ಹಿಂದೂ ಆಗಿರ್ತಾನೆ, ಬೀದಿಲಲ್ಲ.
ಅದು ಪ್ರಚಾರದ ಸರ್ಕಲ್ಲ, ಧರ್ಮ. ಅದು ಆರಾಧಿಸುವಂಥದ್ದು, ಒಳಗಿಟ್ಟು ಪೂಜಿಸುವಂಥದ್ದು, ಗೌರವಿಸುವಂಥದ್ದು, ಆಚರಿಸುವಂಥದ್ದು. ಅದರಲ್ಲಿ ಸಾಫ್ಟು ಹಾರ್ಡು ಅಂತ ಇರೋದಿಲ್ಲ. ನನ್ನನ್ನು ಒಳಗೊಂಡು ಯಾರೆಲ್ಲ ಹಿಂದೂಗಳಿದ್ದಾರೆ ಅವರು ಎಲ್ಲಿ ತಮ್ಮ ಧರ್ಮವನ್ನು ಪಾಲಿಸಬೇಕು, ಆಚರಿಸಬೇಕು ಅದನ್ನು ಆಚರಿಸ್ತಾರೆ. ಪ್ರದರ್ಶನಕ್ಕಿಡುವಂತಹ ವಸ್ತು ಅಲ್ಲ ಧರ್ಮ. ತಾಯಿಯಷ್ಟೇ ಪವಿತ್ರವಾದಂತಹ ವ್ಯಕ್ತಿತ್ವ ಧರ್ಮ. ಅದನ್ನು ಯಾವ ರೀತಿ ಬಳಸ್ಕೋಬೇಕೋ ಆ ರೀತಿ ಬಳಸ್ಕೋತಾರೆ. ಈ ರಾಜಕಾರಣಕ್ಕೆ, ತಮ್ಮ ಈರ್ಷೆಗಳಿಗೆ ಬಳಸ್ಕೊಳ್ಳೋದಲ್ಲ ಧರ್ಮ. 4ನೇದ್ದು, ಡಿ ಕೆ ಶಿವಕುಮಾರ್ ಅವರ ಫ್ಯಾನ್ಸ್ಗೆ ಇದು ಬ್ಯಾಡ್ ನ್ಯೂಸ್. ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ? ಪೇಯ್ಡ್ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ? 20-30% ಯೂನಿಕ್ ಅಥವಾ ಪ್ರಾಮಾಣಿಕ ಅಭಿಮಾನಿಗಳಿದ್ರೆ, 60-70% ಪೇಯ್ಡ್ ಫ್ಯಾನ್ಸ್ ಇರುವಂಥದ್ದು. ಅವರೆಲ್ಲರೂ ಕೂಡ ಬೇಸರ ಮಾಡಿಕೊಂಡ್ರು ಅಷ್ಟೇ, ಮಾಡ್ಕೊಳ್ತಿದ್ರು ಅಷ್ಟೇ, ಏನೂ ಆಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಲ್ಲ. 5ನೇ ಕಾರಣ, ನೀವು ದೆಹಲಿಯ ಯಾವ ನಾಯಕನನ್ನಾದರೂ ತಗೊಳ್ಳಿ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ತಗೊಳ್ಳಿ, ಅವರು ಒಪ್ಪಲ್ಲ. ಸಿದ್ದರಾಮಯ್ಯ ಅವರನ್ನು ಇಳಿಸಿದ್ರೆ ಏನಾಗುತ್ತೆ ಕರ್ನಾಟಕ ಕಾಂಗ್ರೆಸ್ ಗೊತ್ತಿದೆ. ಗೆಹ್ಲೋಟ್ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತ, ಅವರು ಕೂಡ ಒಪ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರನ್ನು ಕೂರಿಸಿ ಸಿದ್ದರಾಮಯ್ಯ ಅವ್ರನ್ನ ಇಳಿಸುವಂತಹ ಪ್ರಯತ್ನವನ್ನು, ಆ ನಡೆಯನ್ನು ಒಪ್ಪುತ್ತಿಲ್ಲ. ಶಶಿ ತರೂರೇ ಒಪ್ಪುತ್ತಿಲ್ಲ. ಫಸ್ಟ್ ಆಫ್ ಆಲ್ ಇದೇ ಒಂದು ಸ್ವಲ್ಪ ಜೆನ್ಜಿ ಸ್ಟೈಲಲ್ಲಿರುವಂತಹ ರಾಜಕಾರಣಿ, ಎಲ್ಲ ಹಳೆಯ ಮತ್ತು ಹೊಸತು ಎಲ್ಲವನ್ನೂ ತಿಳಿಯುವ, ಅರಿಯುವ, ಲೋಕಜ್ಞಾನ ಗೊತ್ತಿರುವಂತಹ ಮತ್ತು ಇವ್ರ ರೀತಿ ಸಾಫ್ಟ್ ಹಿಂದುತ್ವವನ್ನು ಪ್ರದರ್ಶಿಸುವಂತಹ ಡಿ ಕೆ ಶಿವಕುಮಾರ್, ಶಶಿ ತರೂರ್ ಕೂಡ ಒಪ್ಪುವುದಿಲ್ಲ ಸಿದ್ದರಾಮಯ್ಯ ಅವರನ್ನು ಇಳಿಸುವಂತಹ ಪ್ರಯತ್ನಗಳಿಗೆ. ಕೆ ಸಿ ವೇಣುಗೋಪಾಲ್ ಒಪ್ಪೋದಿಲ್ಲ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕೂಡ ಒಪ್ತಿಲ್ಲ. ಏನು ರಾಹುಲ್ ಗಾಂಧಿ ಅವರ ಲೆಕ್ಕ ಕೇಳಲೇಬೇಡಿ. ಅವರು ಅಹಿಂದ ಅಂದರೆ ಅದೇ ಜೀವಾಳ, ಅದೇ ಆತ್ಮ ಕಾಂಗ್ರೆಸ್ನದ್ದು ಅಂತ ನೆಚ್ಚಿಕೊಂಡಿರುವ, ನಂಬಿಕೊಂಡಿರುವ, ಆ ಸಿದ್ಧಾಂತಕ್ಕೆ ಬದ್ಧರಾಗಿರುವ ನಾಯಕ ಅವರ ಅಜ್ಜಿಯವರ ರೀತಿ. ಅಲ್ಲಿಗೆ ಮುಗೀತು. ಒಬ್ಬ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಇಟ್ಕೊಂಡು ಮೊಟ್ಟೆ ಇಟ್ಟಿಸಿ ಪೂಜೆ ಮಾಡಿಸಿದ್ರೆ, ಆ ಕಾವು ಕೊಟ್ಟರೆ ಏನಾದರೂ ಮರಿ ಹಾಕ್ಬೋದೇ ವಿನಃ CM ಆಗೋದಿಲ್ಲ ಅನ್ನುವಂಥದ್ದು ದೆಹಲಿಯಲ್ಲಿ ಚರ್ಚೆ ಆಗ್ತಿರುವ ಸ್ಫೋಟಗೊಂಡಿರುವಂತಹ ಬಾಂಬ್. ಇನ್ನು 7ನೆಯ ಕಾರಣ, ಬೆಳಗಾವಿಯಲ್ಲಿ ಪ್ರವೀಣ್ ದೊಡ್ಡಣ್ಣನವರ ನಿವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಒಂದು ಔತಣಕೂಟವನ್ನು ಮಾಡಿದ್ದು, ಆಯೋಜಿಸಿದ್ದು ಏನೇ ಅನ್ಕೊಳ್ಳಿ, ಅದು ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಈ ಮೂಲಕ ಎಲ್ಲರೂ ಒಟ್ಟಿಗೆ ಕಾಣಿಸೋ ಬದಲು ಇನ್ನೊಂದು ಅಲ್ಟರ್ನೇಟಿವ್ ಆಗಿ ಮಾಡೋ ಮೂಲಕ ನಮ್ಮಲ್ಲಿ ಒಡಕಿದೆ ಅಂತ ವಿಪಕ್ಷಗಳಿಗೆ ಅದು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಕೊಟ್ಟಂತಹ ಮೆಸೇಜ್ ಇದೆಯಲ್ಲ, ಅದು ಹೈಕಮಾಂಡ್ಗೆ ಸಾಕಷ್ಟು ಬೇಸರವನ್ನು ತರಿಸಿದೆ. ಇದು ಕೂಡ ಕಾರಣ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಅನ್ನೋದು ದೆಹಲಿಯಲ್ಲಿ ಚರ್ಚೆ ಆಗ್ತಿರುವ ಸಂಗತಿಗಳ ಪಟ್ಟಿಯಲ್ಲಿ ಕಾಣುವ ಒಂದು ಕಾರಣ. 8ನೇ ಕಾರಣ, ಡಿ ಕೆ ಶಿವಕುಮಾರ್ ಅವರ ಹಣದ ಪ್ರಚಾರ ಅಂತ ಏನು ಚರ್ಚೆ ಆಗ್ತಿದೆ, PR ಪಾಲಿಟಿಕ್ಸ್, PR ಸ್ಟ್ರಾಟಜಿ, PR ಸ್ಟಂಟ್, ಟ್ರಬಲ್ ಶೂಟರ್, ಅದು ಇದು ಏನು ಎಲ್ಲ ಅದಲ್ಲ. ಟ್ರಬಲ್ ಶೂಟರ್ಗೆ ಟ್ರಬಲ್ ಆದರೆ ಯಾರು ಬರಲಿಲ್ಲ ಅಂದರೆ ಇನ್ನು ಯಾವ ಸೀಮೆ ಟ್ರಬಲ್ ಶೂಟರ್ ಗುರು ಅಂತ JDSನವರು ಟ್ವೀಟ್ ಮಾಡಿ ಕೇಳ್ತಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ, ಭಾರತದ ಸಂವಿಧಾನದ ಅಡಿಯಲ್ಲಿ ಶಾಸಕರ ಬಲ ಇದ್ದವನು ನಾಯಕನಾಗ್ತಾನೆ, ಮುಖ್ಯಮಂತ್ರಿ ಆಗ್ತಾನೆ. ನನಗೇನೋ ಮತ್ತೊಂದಿದೆ, ಸಂಪನ್ಮೂಲ ಇದೆ, ಹಾಗಿದ್ದಿದೆ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಇರಬಹುದಾದಂತಹ ಕೋಟ್ಯಾಧಿಪತಿಗಳು ಅವರವ್ರ ಪಾಡ್ಗೆ ಅವರವರು CMಗಳು ಮತ್ತೊಂದು ಮಿನಿಸ್ಟ್ರು ಆಗ್ತಾ ಕೂರ್ಬೋದಿತ್ತು. 9ನೇ ಕಾರಣ, 2023ಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಕೊಟ್ಟಿದ್ದು ಅನ್ನುವಂತಹ ಏನು PR ಸ್ಟಂಟನ್ನು ಮಾಡಿಸ್ಕೊಂಡು ಓಡಾಡ್ತಿದ್ದಾರೆ, ಆ ಕಂಪ್ಲೀಟ್ ಡೀಟೇಲನ್ನು ಜಯರಾಮ್ ರಮೇಶ್ ಅವರು ರಾಹುಲ್ ಗಾಂಧಿ ಅವರಿಗೆ ಸಬ್ಮಿಟ್ ಮಾಡಿದ್ದಾರೆ. ಅವ್ರಿಗೂ ಗೊತ್ತಿದೆ, ಚುನಾವಣೆ ಸಂದರ್ಭದಲ್ಲಿ ಓಡಾಡಿದ್ದಾರೆ ರಾಹುಲ್ ಗಾಂಧಿ. ಕೇವಲ ಡಿ ಕೆ ಶಿವಕುಮಾರ್ ಅವರಿಂದ 135 ಸ್ಥಾನ ಬಂದಿಲ್ಲ. 35 ಸ್ಥಾನ ಬಂದಿದೆಯಾ? ಅದೂ ಇಲ್ಲ. ಆದರೆ ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರ ಕಾರಣಕ್ಕೆ ದೊಡ್ಡ ಸಂಖ್ಯೆಯ ಶಾಸಕರನ್ನು ಗೆಲ್ಲಿಸಿಕೊಳ್ಳುವ ಶಕ್ತಿ ಇದೆ, ಓಟ್ ಪುಲ್ ಮಾಡುವಂತಹ ತಾಕತ್ತಿದೆ ಅನ್ನೋದು ಅರಿವಾಗಿದೆ. ಆಗಸ್ಟ್ 3, 2023 ಸಿದ್ದರಾಮೋತ್ಸವ. ಆದರೆ 10ನೇ ಒಂದು ಭಾಗದ ಜನರನ್ನು ಸೇರಿಸುವಂತಹ ಶಕ್ತಿ ಅಲ್ಟರ್ನೇಟಿವ್ ಆಗಿ ಇನ್ನೊಬ್ರು ಯಾರು ನಾಯಕರಿದ್ದಾರೆ ಅವ್ರಿಗೆ ಇದ್ದಿದ್ದಿದ್ರೆ ಅವರು ಮೇಕೆದಾಟು ಯೋಜನೆಯ ಸಾಕಷ್ಟು ರ್ಯಾಲಿಗಳಲ್ಲಿ ತೋರಿಸಬಹುದಿತ್ತು.
ಆಗ ಜನಕ್ಕೆ ಕಾಣಿಸ್ತಿತ್ತು ರೇ ಸಿದ್ದರಾಮಯ್ಯ ಏನ್ರೇ ಅವ್ರಿಗಿಂತ ಒಳ್ಳೆ ತಾಕತ್ತಿದೆ ಜನರನ್ನು ಸೇರಿಸುವ, ಅಭಿಮಾನಿಗಳನ್ನು ಒಟ್ಟುಗೂಡಿಸುವ, ಅಥವಾ ಅವರಾಗ ಅವ್ರು ಬರಬೇಕು, ದುಡ್ಡು ಕೊಟ್ಟು ಕರ್ಕೊಬರೋದಲ್ಲ. 10ನೇ ಕಾರಣ ಮತ್ತು ಕೊನೆ ಕಾರಣ, ಸದನದಲ್ಲಿ ತುಂಬ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹೈಕಮಾಂಡ್ ಹೇಳ್ತೋ ಅಥವಾ ದೆಹಲಿಯಲ್ಲಿ ಚರ್ಚೆ ಆಗ್ತಿರುವ ವಿಚಾರಗಳನ್ನು ಕಿವಿಗೊಟ್ಟು ಕೇಳಿದ ಮೇಲೆ ಇದೆಲ್ಲ ಆಗ್ತಿದೆಯೋ ಗೊತ್ತಿಲ್ಲ. ಯಾಕಂದರೆ ದೆಹಲಿಯ ವಿಶೇಷ ಪ್ರತಿನಿಧಿ ಕೂಡ ಅವರು ಕನಕಪುರಕ್ಕೆ ತುಂಬ ಸನಿಹವಾಗಿ ನಿಂತಿರೋ ಸಂದರ್ಭದಲ್ಲಿ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಯಾವ್ಯಾವ ಮೆಸೇಜ್ ಬಂದಿದೆಯೋ ಸೆಕೆಂಡ್ರಿ. ಆದರೆ ಅಧಿವೇಶನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅಂತ. ಆದರೆ ದೆಹಲಿಯಲ್ಲಿ ಪತ್ರಕರ್ತರು ಹೇಳ್ತಿರುವಂಥದ್ದು, ದೆಹಲಿಯಲ್ಲಿ ಕಾಂಗ್ರೆಸ್ ವಲಯದ ವರಿಷ್ಠರು ಪಡಿತಿರುವಂಥದ್ದು ಸಿದ್ದರಾಮಯ್ಯ ಬಣ. ಸುಸ್ಪಷ್ಟವಾದ ಸಂದೇಶ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಲ್ಲ, 2028 ತನಕ ಆಗೋದಿಲ್ಲ, ಆನಂತರದಲ್ಲ ಆಗಬಹುದು, ಇಲ್ಲ ಅಂತಲ್ಲ. ಅರೆ ಲಾಜಿಕಲಿ ನೋಡಿ, ರಾಜ್ಯದಲ್ಲಿ ಒಕ್ಕಲಿಗರು ಸಾಕಷ್ಟು ಸಲ ಸಿ ಎಂ ಆಗಿದ್ದಾರೆ, ಲಿಂಗಾಯತರಾಗಿದ್ದಾರೆ, ಹಿಂದುಳಿದವರು ಈ ಸಲ ಆಗಿದ್ದಾರೆ, ದಲಿತರಿಗೊಂದು ಅವಕಾಶ ಬೇಕಿದೆ, ಅದನ್ನಾದರೂ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ನಿಂತು ಇಲ್ಲ ಈ ಸಲ ಪರಮೇಶ್ವರ್ ಅವರು ಮಾಡಬೇಕು ಸಿದ್ದರಾಮಯ್ಯ ಅವರ ನಂತರದಲ್ಲಿ ಅನ್ನೋ ಮೆಸೇಜ್ ಕೊಟ್ಟರೆ ದೊಡ್ಡವರಾಗ್ತಾರೆ. ನನಗೇ ಬೇಕು ಸ್ವಾಮೀಜಿಗಳ ಹತ್ರ ಹೇಳಿಸೋದು, ನಮ್ಮವ್ರಿಗೇ ಬೇಕು. ಫೈನಲಿ ಅವರು ಕಟ್ಟಿಕೊಳ್ಳುತ್ತಿರುವ ವಿರೋಧ ಅಹಿಂದ ವಿರೋಧ. ಆ ಅಹಿಂದ ವಿರೋಧ ಕಟ್ಟಿಕೊಂಡ ಪಕ್ಷ 58ರಿಂದ ಎಲ್ಲಿಗೆ ಬಂದು ನಿಂತಿದೆ. ಒಂದು ದೊಡ್ಡ ಪಕ್ಷ, ವರಿಷ್ಠರಿರುವಂತಹ, ಧುರೀಣರಿರುವಂತಹ, ಮುತ್ಸದಿಗಳಿರುವಂತಹ ಪಕ್ಷ. ಇನ್ನು ಸಾಕಷ್ಟು ಕಳಂಕ ಆರೋಪಗಳನ್ನು ಹೊತ್ತು ಕಾನೂನಿನ ವ್ಯಾಜ್ಯಗಳಲ್ಲಿ ನುಲಿದಾಡುತ್ತಿರುವ ನಾಯಕ ಅಹಿಂದ ವಿರೋಧ ಕಟ್ಕೊಂಡ್ರೆ ಏನಾಗಬಹುದು? ಕಮೆಂಟ್ ಮಾಡಿ.